ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ನಡುವಿನ 1-to-1 ಸಭೆ ಮುಕ್ತಾಯ ಆಗಿದೆ. ಕೆಲವೆಲ್ಲ ಮಾತುಕತೆಗಳು ನಡೆದಿದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರೋದು. ಕಾಂಗ್ರೆಸ್ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಈಗ ನಡೀತಾ ಇರತಕ್ಕಂಥದ್ದು ದೆಹಲಿಯಲ್ಲಿ ವರಿಷ್ಠರ ಮ್ಯಾರಥಾನ್ ಸಭೆ. ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದೆ. ಇವತ್ತು ಸಂಜೆ ತನಕ ಈ ಸರಣಿ ಸಭೆ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ. 1-to-1 ಸಭೆ ಬಳಿಕ ಇಬ್ಬರನ್ನೂ ಮುಖಾಮುಖಿಯಾಗಿ ಕೂರಿಸಿ ಇನ್ನೊಂದು ಸಭೆ ನಡೆಯುತ್ತೆ. ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತುಕತೆ ಆಡಲೇಬೇಕು. ಒಂದೆರಡು ದಿನಗಳ ಬಳಿಕ ಹೈಕಮಾಂಡ್ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಾತುಕತೆ ಆಡಿ ಇಬ್ಬರ ಮುಂದೆ ಅದನ್ನು ಒಪ್ಪಿಸಿ ಅವ್ರನ್ನ ವಾಪಸ್ ಕಳಿಸ್ತಾರೆ. ಒಂದೆರಡು ಮೂರು ದಿನ ಆಗಬಹುದು, ಅಥವಾ ಚುನಾವಣೆ ಮುಗಿಯೋ ತನಕ ಆಗ್ಬೋದು. ಏಕೆಂದರೆ ರಾಜ್ಯಸಭಾ ಚುನಾವಣೆ, ಪರಿಷತ್ ಚುನಾವಣೆ ಎಲ್ಲ ಇದೆ. ಅದರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಏನಾದರೂ ನಿರ್ಧಾರಕ್ಕೆ ಬಂದರೆ ಅದನ್ನು ಅಲ್ಲಿ ತನಕ ಪೋಸ್ಟ್ಪೋನ್ ಮಾಡ್ಬೋದು. ಡಿ ಕೆ ಶಿವಕುಮಾರ್ ಹೇಳ್ಬೋದು ಈ ಥರ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕಾಗತ್ತೆ ಅಂತ, ಅಥವಾ ಬೇರೆ ಆಯಾಮದಲ್ಲೂ ಕೂಡ ಚರ್ಚೆ ನಡೆದಿರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಷ್ಟೇ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಮೀಟಿಂಗ್ ಮುಕ್ತಾಯ ಆಗಿದೆ. ಈಗ ಮತ್ತೆ ಮುಂದುವರಿತಾ ಅಥವಾ ಏನಾದರೂ ಈಗ ಒಂದು ಭೋಜನಕ್ಕೆ ಒಂದು ವಿರಾಮ ತಗೊಂಡಿದ್ದಾರಾ? ತೀರ್ಮಾನಗಳು ಇವತ್ತೇ ಹೊರಬೀಳೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಏನು ಕತೆ ಅಂತ? ಅರವಿಂದ್, ಇವತ್ತೇ ತೀರ್ಮಾನಗಳು ಹೊರಬೀಳುವಂಥದ್ದು ಬಹುತೇಕ ಡೌಟ್. ಇವತ್ತು ಸಂಜೆವರೆಗೂ ಕೂಡ ಸರಣಿ ಸಭೆಗಳು ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಈಗ 1-to-1 ಸಭೆ ಆದ ಬಳಿಕ ಒಂದು ಬ್ರೇಕ್ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಯಾವುದೇ ಮೀಟಿಂಗ್ ನಡೀತಾ ಇರುವಂಥದ್ರ ಬಗ್ಗೆ ಅಪ್ಡೇಟ್ಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಬಹುಶಃ ಒಂದು ಬ್ರೇಕ್ ತೆಗೆದುಕೊಂಡು ಅದಾದ ಬಳಿಕ ಮತ್ತೆ ಮೀಟಿಂಗ್ನ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಅರವಿಂದ್, ದೆಹಲಿಯಲ್ಲಿ ಸಭೆ ಮೇಲೆ ಸಭೆಗಳು ನಡೀತಾ ಇದೆ. ಈಗ ರಾಹುಲ್ ಬಳಿಕ ಖರ್ಗೆ ಜೊತೆಗೂ ಸಿಎಂ ಸಭೆ ಅಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಯ್ತಲ್ಲ ಈಗ ತಾನೇ. ಈಗ ಅದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆನಲ್ಲೂ ಕೂಡ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ದಾರೆ ಅಂತ. ಓಕೆ, ಇದೆಲ್ಲ ಒಂದು ದೊಡ್ಡ ಮಟ್ಟದ ತೀರ್ಮಾನ ತಗೋಬೇಕಾದ್ರೆ ನ್ಯಾಚುರಲಿ ಇವೆಲ್ಲ ಆಗುತ್ತೆ. ಅಷ್ಟು ಸುಲಭಕ್ಕೆ ಒನ್ ಲೈನ್ ಅಜೆಂಡಾ ಅಲ್ಲ ಇದು. ಒನ್ ಲೈನ್ ಅಜೆಂಡಾ ರೀತಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸದ್ಯಕ್ಕಂತೂ ಇವಾಗ ಅದೇನೋ ಊಟ ಗೀಟ ಎಲ್ಲ ಅಲ್ಲಿಗೆ ತರಿಸ್ಕೊಂಡಿದ್ದಾರೆ ಅಂತ ಯಾರೂ ಹೊರಗೆ ಬರಲ್ಲ. ಕಂಪ್ಲೀಟಾಗಿ ಇವತ್ತು ಇಡೀ ದಿನ ಅಲ್ಲೇ ಇರ್ತಾರೆ ಇವೆಲ್ಲ ಮುಕ್ತಾಯ ಆಗೋ ತನಕ. ಹಾಗಾಗಿ ಈಗ ಸದ್ಯಕ್ಕೆ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತುಕತೆ ಆಗಬೇಕು 1-to-1 ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಮತ್ತೆ ಸಭೆಗಳು ಮುಂದುವರಿತಾ ಇದೆ, ಏನೋ ಅಪ್ಡೇಟ್ಸ್ ಬರ್ತಾ ಇದೆ? ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೂ ಕೂಡ ಸಿದ್ದರಾಮಯ್ಯ ಅವರು ಮೀಟಿಂಗನ್ನು ನಡೆಸಿದ್ದಾರೆ. ಆದರೆ ಭಾಳ ದೊಡ್ಡ ಮೀಟಿಂಗ್ ಆಗಿರಲಿಲ್ಲ. ಸರಿಸುಮಾರು 10 ನಿಮಿಷಗಳ ಕಾಲ ಈ ಮೀಟಿಂಗ್ ನಡೆದಿತ್ತು ಅನ್ನುವಂಥ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋಕ್ಕಿಂತ ಮುಂಚೆ, ಅಂದರೆ ಈ 1-to-1 ಸಭೆ ಆಗೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ 1-to-1 ಮೀಟಿಂಗನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ 1-to-1 ಮೀಟಿಂಗನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಎಲ್ಲ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಚರ್ಚೆಗಳಾಗ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಬ್ರೇಕ್ ತಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಬಹುತೇಕ ಯಾವುದೇ ಮೀಟಿಂಗ್ಗಳ ಅಪ್ಡೇಟ್ಗಳಿಲ್ಲ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಭೇಟಿಯಾಗಿರುವಂಥದ್ದು ರಾಹುಲ್ ಗಾಂಧಿ ಜೊತೆಗೆ ಭೇಟಿ ಆಗೋಕ್ಕಿಂತ ಮುಂಚೆ ನಡೆದಿರುವಂತಹ ಸಭೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಭೆ ಕೂಡ ಅಂತ್ಯ ಆಗಿರುವಂಥದ್ದು. ಸೊ ಬಹುತೇಕ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ 1-to-1 ಮೀಟಿಂಗ್ ನಡೆಸ್ತಾ ಇರುವಂಥದ್ದನ್ನು ಗಮನಿಸಿದ್ರೆ ಬಹುತೇಕ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಹಂತಕ್ಕೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವನ್ನೇನಾದರೂ ಹಾಕ್ತಾ ಇದೆಯಾ? ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ಅವ್ರ ಜೊತೆಗೆ ನೇರ ಮಾತುಕತೆಗೆ ಇಳಿದಿದೆಯಾ? ಅವರ ಮನವೊಲಿಕೆಗೆ ಪ್ರಯತ್ನಗಳು ನಡೀತಾ ಇದ್ದಾವ ಅನ್ನುವಂಥ ಅನುಮಾನಗಳನ್ನು ಕೂಡ ಹುಟ್ಟಿಸ್ತಾ ಇರುವಂಥದ್ದು. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಬಹುಶಃ ನಾವು ಸಂಜೆವರೆಗೂ ಕೂಡ ಕಾಯಬೇಕಾಗುತ್ತೆ. ಅರವಿಂದ್.